ಆತ್ಮೀಯ ವೀಕ್ಷಕರಿಗೆಲ್ಲ ನಮ್ಮ ಸಂಸ್ಕೃತಿ ಚಾನೆಲ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಪರಮಾತ್ಮನ ದಶಾವತಾರಗಳ ಬಗ್ಗೆ ತಿಳಿಯೋಣ. ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಮಹಾವಿಷ್ಣುವಿಗೆ ಹಿಂದೂ ಧರ್ಮದಲ್ಲಿ ಬಹಳ ಪ್ರಾಮುಖ್ಯತೆ ಇದೆ. ಬ್ರಹ್ಮ ವಿಷ್ಣು ಮಹೇಶ್ವರರು. ಬ್ರಹ್ಮನು ಸೃಷ್ಟಿಕರ್ತನಾದರೆ ಶಿವನು ಲಯಕಾರ ಎಂದು ಹೇಳಲಾಗುತ್ತದೆ. ಹಾಗೆ ವಿಷ್ಣುವನ್ನು ಸ್ಥಿತಿಕಾರಕ ಎನ್ನಲಾಗುತ್ತದೆ. ವಿಷ್ಣುವನ್ನು ಈ ಬ್ರಹ್ಮಾಂಡದ ರಕ್ಷಕನೆಂದು ಹೇಳುತ್ತಾರೆ. ಜಗತ್ತಿನಲ್ಲಿ ಅಸುರ ಶಕ್ತಿಗಳು ಹೆಚ್ಚಾದಾಗ ಅದನ್ನು ತಡೆಯಲು ಮಹಾವಿಷ್ಣು ಅವತಾರವನ್ನು ಎತ್ತಿ ಬಂದಿದ್ದಾನೆ. ಮಾನವ ಕುಲವನ್ನು ರಕ್ಷಿಸಿ ಧರ್ಮವನ್ನು ಪುನಃಸ್ಥಾಪಿಸಿದ್ದಾನೆ. ಇದನ್ನು ಅವನು 4 ಯುಗಗಳಿಂದಲೂ ಬೇರೆ ಬೇರೆ ಅವತಾರಗಳ ಮೂಲಕ ಸೃಷ್ಟಿಯನ್ನು ರಕ್ಷಿಸಿದ್ದಾನೆ. ಹಿಂದೂ ಧರ್ಮದ ಪ್ರಕಾರ ಮಹಾವಿಷ್ಣು ದಶಾವತಾರ ತಾಳಿದ್ದಾನೆ ಎಂದು ಹೇಳಲಾಗಿದೆ. ಪ್ರತಿಯೊಂದು ಅವತಾರದಲ್ಲಿಯೂ ಅವನು ಧರ್ಮವನ್ನು ರಕ್ಷಿಸಿದ್ದಾನೆ. ಪ್ರತಿ ಯುಗದಲ್ಲಿಯೂ ನಿರ್ದಿಷ್ಟ ಸಮಯದಲ್ಲಿ ಧರ್ಮವನ್ನು ಪ್ರತಿಷ್ಠಾಪಿಸಿದ್ದಾನೆ. ಮಹಾವಿಷ್ಣುವಿನ ದಶಾವತಾರದ ಕಥೆಗಳು ಬಹಳ ಆಕರ್ಷಕವಾಗಿರುವುದರಿಂದ ಜೊತೆಗೆ ಇಂದಿಗೂ ಜನಪ್ರಿಯವಾಗಿದೆ. ವಿಷ್ಣುವಿನ ಶಕ್ತಿಯನ್ನು ಅರಿಯಲು ಪ್ರತಿಯೊಬ್ಬರೂ ಇದನ್ನು ತಿಳಿಯಲೇಬೇಕು. ವಿಷ್ಣುವಿನ ದಶಾವತಾರಗಳ ಸ್ವಾರಸ್ಯಕರ ಸಂಗತಿಗಳು ಇಲ್ಲಿವೆ. ಮತ್ಸ್ಯಾವತಾರ. ವಿಷ್ಣುವಿನ ದಶಾವತಾರದಲ್ಲಿ ಮೊದಲನೇ ಅವತಾರವೇ ಮತ್ಸ್ಯಾವತಾರ. ಮೀನಿನ ದೇಹದ ಮೂಲಕ ಭೂಮಿಗೆ ಅವತರಿಸಿದನು. ಮೊದಲು ಮನುವನ್ನು ಪ್ರಳಯದಿಂದ ಕಾಪಾಡಲು ವಿಷ್ಣು ಮೀನಿನ ರೂಪವನ್ನು ತಾಳಿ ಅವನನ್ನು ರಕ್ಷಿಸನು. ವಿಷ್ಣುವು ಮನುವಿಗೆ ಎಲ್ಲ ಜೀವಜಂತುಗಳನ್ನು ಮರಗಿಡಗಳನ್ನು ರಕ್ಷಿಸಲು 4 ಅಷ್ಟು ಒಂದು ದೈತ್ಯ ದೋಣಿಯನ್ನು ರಚಿಸಲು ಹೇಳಿದನು. ಮತ್ಸ್ಯಾವತಾರದಲ್ಲಿ ವಿಷ್ಣು ಸೃಷ್ಟಿಯು ಎಲ್ಲ ಜೀವಿಗಳನ್ನು ಹೇಗೆ ರಕ್ಷಿಸನು ಎಂದು ಪುರಾಣ ಹೇಳುತ್ತದೆ. ಹೀಗೆ ರಕ್ಷಿಸಿದ್ದಾನೆ. ಇದರಲ್ಲಿ ಕೂರ್ಮಾವತಾರವೇ ಇನ್ನೊಂದು ಅವತಾರ. ವಿಷ್ಣುವಿನ 2ನೇ ಅವತಾರವೇ ಕೂರ್ಮಾವತಾರ. ದೇವತೆಗಳು ಮತ್ತು ಅಸುರರ ಯುದ್ಧದಲ್ಲಿ ದೇವತೆಗಳನ್ನು ಆಮೆಯ ಅವತಾರ ತಾಳಿ ರಕ್ಷಿಸಿದನು. ಮುಂದೆ ಸಮುದ್ರದ ಮಂಥನ ಮಾಡಿದಾಗಲೂ ಸಹ ಮಂದರ ಪರ್ವತವನ್ನು ಎತ್ತಿ ಹಿಡಿದನು. 3ನೇ ಅವತಾರ ವಿಷ್ಣುವುದು ವರಾಹ ಅವತಾರ. ವಿಷ್ಣು ಹಂದಿಯ ರೂಪ ತಾಳಿ ಭೂದೇವಿಯನ್ನು ಈ ಅವತಾರದಲ್ಲಿ ರಕ್ಷಿಸಿದನು. ಅಸುರ ಹಿರಣ್ಯಕಶಿಪುವಿನ ಸಹೋದರ ಹಿರಣ್ಯಾಕ್ಷನು ಭೂಮಿಯನ್ನು ಅನುಕರಿಸಿ ಸಮುದ್ರದ ಆಳದಲ್ಲಿ ಬಚ್ಚಿಟ್ಟಿದ್ದನು. ವಿಷ್ಣುವು ಭೂಮಿಯನ್ನು ಕಾಪಾಡಲು ವರಾಹ ಅವತಾರ ತಾಳಿ ಅವನನ್ನು ಸಂಹರಿಸಿ ಭೂಮಿಯನ್ನು ರಕ್ಷಿಸಿದನು. ಇದೇ ವಿಷ್ಣುವಿನ 3ನೇ ಅವತಾರ. ನರಸಿಂಹ ಅವತಾರ. ಇದು ವಿಷ್ಣುವಿನ 4ನೇ ಅವತಾರವಾಗಿದೆ. ಪುರಾಣಗಳಲ್ಲಿ ಇದರ ಬಗ್ಗೆ ವರ್ಣಿಸಲಾಗಿದೆ. ಇದರಲ್ಲಿ ವಿಷ್ಣುವಿನ ಮಹಾನ್ ಭಕ್ತನಾದ ಪ್ರಹ್ಲಾದನನ್ನು ರಕ್ಷಿಸಿದನು. ವಿಷ್ಣು ಭಕ್ತರನ್ನು ದ್ವೇಷಿಸುತ್ತಿದ್ದ ಹಿರಣ್ಯಕಶಿಪುವನ್ನು ಮನುಷ್ಯ ಮತ್ತು ಪ್ರಾಣಿಯಿಂದಾಗಲಿ ಮನೆಯ ಒಳಗೆ ಮತ್ತು ಹೊರಗೆ ಎರಡೂ ಕಡೆಯಲ್ಲೂ ತನಗೆ ಸಾವು ಬರಬಾರದೆಂದು ಹಿರಣ್ಯಕಶಿಪು ವರವನ್ನು ಪಡೆದುಕೊಂಡಿದ್ದನು. ಆದರೆ ಅವನ ಮಗನಾದ ಪ್ರಹ್ಲಾದನು ವಿಷ್ಣುವಿನ ಪರಮ ಭಕ್ತನಾಗಿದ್ದನು. ಹಿರಣ್ಯಕಶಿಪುವನ್ನು ಅರ್ಧ ಸಿಂಹ ಮತ್ತು ಅರ್ಧ ಮನುಷ್ಯ ರೂಪ ತಾಳಿ ಸಂಹರಿಸಿದನು. ಇದೇ ವಿಷ್ಣುವಿನ ಉಗ್ರ ಅವತಾರವೆಂದು ಕರೆಯಲಾಗಿದೆ. ವಾಮನ ಅವತಾರ. ಇದು ವಿಷ್ಣುವಿನ 5ನೇ ಅವತಾರವಾಗಿದೆ. ಇದರಲ್ಲಿ ವಿಷ್ಣು ಬ್ರಾಹ್ಮಣ ವಟುವಾಗಿ ಭೂಮಿಯಲ್ಲಿ ಅವತರಿಸಿದನು. ಪ್ರಹ್ಲಾದನ ಮೊಮ್ಮಗನಾದ ಬಲಿಚಕ್ರವರ್ತಿಯ ಹತ್ತಿರ ದಾನಕ್ಕಾಗಿ 3 ಅಡಿ ಭೂಮಿಯನ್ನು ಕೇಳಿದನು. ಆದರೆ 2 ಹೆಜ್ಜೆಗಳಲ್ಲಿ ಭೂಮಿ ಮತ್ತು ಆಕಾಶವನ್ನು ಅಳೆದನು. 3ನೇ ಹೆಜ್ಜೆಯನ್ನು ಎಲ್ಲಿ ಇಡಲಿ ಎಂದು ಪ್ರಶ್ನಿಸಿದಾಗ ಬಲಿಯು ತನ್ನ ತಲೆಯ ಮೇಲೆ ಇಡು ಎಂದು ಹೇಳಿದನು. ಆಗ ವಿಷ್ಣುವು ಅವನ ತಲೆಯ ಮೇಲೆ ತನ್ನ ಪಾದವನ್ನು ಉರಿ ಅವನನ್ನು ಪಾತಾಳಕ್ಕೆ ಕಳುಹಿದನು. ಇದು ವಿಷ್ಣುವಿನ 5ನೇ ಅವತಾರ. ಪರಶುರಾಮ ಅವತಾರ. ಪರಶು ಅಥವಾ ಕೊಡಲಿ ಹಿಡಿದ ಬ್ರಾಹ್ಮಣನಾಗಿ ಈ ಅವತಾರದಲ್ಲಿ ವಿಷ್ಣುವು ಕಾಣಿಸಿಕೊಂಡಿದ್ದಾನೆ. ದುರಹಂಕಾರದಿಂದ ಮೆರೆಯುತ್ತಿದ್ದ ಕ್ಷತ್ರಿಯರನ್ನು ನಾಶ ಮಾಡಿದನು. ಕಾಮಧೇನು ಎಂಬ ಹಸುವನ್ನು ಕೊಂದಿದ್ದ ಋಷಿ ಜಮದಗ್ನಿ ಮತ್ತು ಅವನ ಹೆಂಡತಿ ರೇಣುಕೆಯ ಮಗನಾಗಿ ವಿಷ್ಣು ಜನಿಸಿದನು.
ಕ್ಷತ್ರಿಯ ರಾಜನು ದೇವಲೋಕವನ್ನು ಹಸುವನ್ನು ಅಪಹರಿಸಿದನು. ಇದರಿಂದ ಕೋಪಗೊಂಡ ಪರಶುರಾಮನು ದುರಹಂಕಾರದ ಕ್ಷತ್ರಿಯನು ಕುಲವನ್ನೇ ನಾಶ ಮಾಡಿದನು. ಇದು ಪರಶುರಾಮ ಅವತಾರ. ಇನ್ನು ರಾಮಾವತಾರ. ವಿಷ್ಣುವಿನ ದಶಾವತಾರಗಳಲ್ಲಿ ಇದು ಬಹಳ ವಿಶೇಷವಾದ ಅವತಾರವಾಗಿದೆ. ಒಬ್ಬ ಮಗನಾಗಿ, ಸಹೋದರನಾಗಿ, ಪತ್ನಿಯನ್ನು ಕಾಪಾಡುವ ಪತಿಯಾಗಿ, ಪಿತೃವಾಕ್ಯ ಪರಿಪಾಲನೆಗಾಗಿ, ಕೊನೆಗೆ ಮರ್ಯಾದಾ ಪುರುಷೋತ್ತಮನಾದ ಅವತಾರವಾಗಿದೆ. ಅಯೋಧ್ಯೆಯ ರಾಜ ದಶರಥ ಮತ್ತು ರಾಣಿ ಕೌಸಲ್ಯೆಯ ಮಗನಾಗಿ ಜನಿಸಿದನು. ತಮ್ಮ ಲಕ್ಷ್ಮಣ ಮತ್ತು ಮಡದಿ ಸೀತೆಯೊಂದಿಗೆ ವನವಾಸಕ್ಕೆ ಹೋದನು. ಸೀತಾ ಮಾತೆಯನ್ನು ಅಪಹರಿಸಿದ ದುಷ್ಟ ರಾವಣನನ್ನು ವಾನರ ಸೈನ್ಯದ ಸಹಾಯದಿಂದ ಕೊಂದನು. ರಾಮರಾಜ್ಯ ಸ್ಥಾಪಿಸಿದನು. ರಾಮನ ಜೀವನವೇ ರಾಮಾಯಣವೆಂದು ಮಹಾನ್ ಗ್ರಂಥವಾಗಿದೆ. ರಾಮನು ಜನಿಸಿದ ದಿನವನ್ನು ರಾಮನವಮಿ ಎಂದು ಆಚರಿಸಲಾಗಿದೆ. ಅದು ಹಿಂದೂಗಳ ಪ್ರಮುಖ ಹಬ್ಬವಾಗಿದೆ. ಇನ್ನು ಕೃಷ್ಣಾವತಾರ. ಮಹಾವಿಷ್ಣುವಿನ ಕೃಷ್ಣ ಅವತಾರವು ಅತ್ಯಂತ ಜನಪ್ರಿಯವಾಗಿದೆ. ಹಿಂದೂಗಳ ಮಹಾಕಾವ್ಯದಲ್ಲಿ, ಮಹಾಭಾರತದಲ್ಲಿ ಕೃಷ್ಣ ಅಂದರೆ ವಿಷ್ಣುವಿನ ಲೀಲೆಗಳನ್ನು ಕಾಣಬಹುದಾಗಿದೆ. ಭಗವದ್ಗೀತೆಯೂ ಸಹ ಈ ಅವತಾರದಲ್ಲಿಯೇ ಹೇಳಲ್ಪಟ್ಟಿದೆ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಅಧರ್ಮವನ್ನು ಕೊನೆಗೊಳಿಸಿ ಧರ್ಮವನ್ನು ಮರುಸ್ಥಾಪಿಸಿದನು. ಮಹಾಭಾರತದ ಯುದ್ಧದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ರಥವನ್ನು ಮುನ್ನಡೆಸಿದನು. ಭಾರತದಾದ್ಯಂತ ಕೃಷ್ಣ ಜನ್ಮಾಷ್ಟಮಿಯನ್ನು ಬಹಳ ಭಕ್ತಿಯಿಂದ ಆಚರಿಸಲಾಗಿದೆ. ನೀಲವರ್ಣದ ಕೃಷ್ಣನು ತಲೆಯ ಮೇಲೆ ನವಿಲುಗರಿ, ಕೈಯಲ್ಲಿ ಕೊಳಲು ಮತ್ತು ಸುದರ್ಶನ ಚಕ್ರ ಹಿಡಿದಿದ್ದಾನೆ. ಇದೇ ಕೃಷ್ಣಾವತಾರ. ಬುದ್ಧಾವತಾರ. ವಿಷ್ಣುವಿನ 9ನೇ ಅವತಾರವೇ ಬುದ್ಧಾವತಾರ. ತನ್ನ ವೈಭವೋಪೇತ ಜೀವನವನ್ನು ತ್ಯಜಿಸಿ ಸನ್ಯಾಸಿ ಜೀವನವನ್ನು ನಡೆಸಿದನು. ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯವಾದದ್ದರಿಂದ ಈ ಅವತಾರವನ್ನು ಬುದ್ಧಾವತಾರ ಎಂದು ಕರೆಯಲಾಗಿದೆ. ಗೌತಮನಿಂದ ಬುದ್ಧನಾಗಿ ಹಲವೆಡೆ ಸಂಚರಿಸಿ ವಿಮೋಚನೆಯ ಬೋಧನೆಗಳ ಮೂಲಕ ಅನುಯಾಯಿಗಳನ್ನು ಗಳಿಸಿದನು. ಬುದ್ಧನ ಬೋಧನೆಗಳಿಂದಲೇ ಬೌದ್ಧ ಧರ್ಮವು ಹುಟ್ಟಿಕೊಂಡಿತು. ಇದು ವಿಷ್ಣುವಿನ 9ನೇ ಅವತಾರ. ಇನ್ನು ಕಲ್ಕಿ ಅವತಾರ. ಮಹಾವಿಷ್ಣುವಿನ 10ನೇ ಅವತಾರವೇ ಕಲ್ಕಿ ಅವತಾರ. ಕಲಿಯುಗದಲ್ಲಿ ಈ ಅವತಾರವು ಸಂಭವಿಸುತ್ತದೆ ಎಂದು ಹೇಳಲಾಗಿದೆ. ಹಿಂದೂ ಪುರಾಣಗಳ ಪ್ರಕಾರ ಬಿಳಿ ಕುದುರೆಯ ಮೇಲೆ ಬಂದು ಕಲಿ ಎಂಬ ರಾಕ್ಷಸನನ್ನು ಸೋಲಿಸುತ್ತಾನೆ. ಆಗ ನಾವು ಜೀವಿಸುತ್ತಿರುವ ಕಲಿಯುಗವು ಕೊನೆಗೊಂಡು ಮತ್ತೊಮ್ಮೆ ಸತ್ಯಯುಗ ಪ್ರಾರಂಭವಾಗುತ್ತದೆ ಎಂದು ಹೇಳಲಾಗಿದೆ. ವಿಷ್ಣುವು ಭೂಮಿಯ ಮೇಲೆ ಶಾಂತಿ ಮತ್ತು ಉತ್ತಮ ಮೌಲ್ಯಗಳನ್ನು ಸ್ಥಾಪಿಸಿ ಸದಾ ನಮ್ಮನ್ನು ರಕ್ಷಿಸುತ್ತಾನೆ ಎಂದು ಹೇಳಲಾಗಿದೆ. ಇದು ವಿಷ್ಣುವಿನ ದಶಾವತಾರಗಳನ್ನು ತಿಳಿದುಕೊಂಡ ಸಂಕ್ಷಿಪ್ತವಾಗಿ ಈ ಸಂದರ್ಭದಲ್ಲಿ ವಿವರಿಸಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲರೂ ನೋಡಿ. ಧನ್ಯವಾದಗಳು.